ನವದಂಪತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅನಿರೀಕ್ಷಿತವಾಗಿ ವಿಶೇಷ ಶುಭಾಶಯ ಪತ್ರ ಬಂದಿದ್ದು, ಪ್ರಧಾನಿ ಕಚೇರಿಯಿಂದ ಬಂದಂತಹ ಈ ಸಂದೇಶ ಕುಟುಂಬದ ಸಂತಸವನ್ನ ಇನ್ನಷ್ಟು ಹೆಚ್ಚಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನುಗುತಹಳ್ಳಿಯ ಮಂಜುನಾಥ್ ಹಾಗೂ ತೋಕಲಘಟ್ಟ ಗ್ರಾಮದ ವಿದ್ಯಶ್ರೀ ಅವರು ಇತ್ತೀಚೆಗೆ ವಿವಾಹವಾಗಿದ್ರು. ಮೇ 14ರಂದು ಕಂದವಾರ ಬಾಗಿಲಿನ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ತಮ್ಮ ಮದುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸೋಕೆ ಇಬ್ರು ಕೂಡ ಅಂಚೆ ಮೂಲಕ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಪ್ರಧಾನಿ ಕಚೇರಿಗೆ ಕಳುಹಿಸಿದ್ರು. ಮದುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸದೆ ಹೋದ್ರೂ ಕೂಡ ಅವರ ಕಚೇರಿಯಿಂದ ನವ ದಂಪತಿಗೆ ವಿಶೇಷ ಶುಭಾಶಯ ಪತ್ರ ತಲುಪಿದೆ. ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದ ಬಂದಂತಹ ಈ ಪತ್ರದಲ್ಲಿ ದಾಂಪತ್ಯ ಜೀವನ ಸುಖ ಸಮೃದ್ಧಿ ಹಾಗೂ ಯಶಸ್ಸಿನಿಂದ ಕೂಡಿರಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭವನ್ನ ಹಾರೈಸಿದ್ದಾರೆ. ಬಿಡುವಿಲ್ಲದ ಕಾರ್ಯನಿರತ ವೇಳಾಪಟ್ಟಿಯ ನಡುವೆ ಕೂಡ ಪ್ರಧಾನಿ ಮೋದಿ ಅವರು ತಮ್ಮ ಮದುವೆಯ ಆಹ್ವಾನವನ್ನ ಗುರುತಿಸಿ ಶುಭಾಶಯ ಕಳಿಸಿರುವುದು ಈಗ ನವ ದಂಪತಿ ಹಾಗೂ ಅವರ ಕುಟುಂಬದವರಿಗೆ ವಿಶೇಷ ಸಂತಸ ತಂದಿದೆ. ಈಗ ಪ್ರಧಾನಿ ಕಚೇರಿಯಿಂದ ಬಂದಂತಹ ಈ ಪತ್ರವನ್ನ ಕುಟುಂಬಸ್ಥರು ಅಮೂಲ್ಯ ನೆನಪಾಗಿ ಈಗ ಸಂರಕ್ಷಿಸಿಕೊಂಡಿದ್ದು, ಅದರ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಪ್ರಧಾನಿ ಕಚೇರಿಯಿಂದ ಬಂದಂತಹ ಈ ಅನಿರೀಕ್ಷಿತ ಶುಭಾಶಯ ಪತ್ರ ನವ ದಂಪತಿಯ ಜೀವನದ ಮರೆಯಲಾಗದ ಉಡುಗೊರೆಯಾಗಿ ಪರಿಣಮಿಸಿದ್ದು, ಈಗ ಪ್ರಧಾನಿ ಮೋದಿ ಅವರ ಅಭಿಮಾನಿಗಳಲ್ಲೂ ಕೂಡ ಸಂತಸವನ್ನ ಮೂಡಿಸಿದೆ.